ಆತ್ಮೀಯರಿಗೆ ಅಜಿತ್ ಕಾರಂತನ ಪ್ರಣಾಮಗಳು ಹಾಗೂ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ಈ ವಿಡಿಯೋದ ಉದ್ದೇಶ ಹನುಮತ್ ಜಯಂತಿ ಸಮೀಪಿಸುತ್ತಾ ಇದೆ. ಅದಕ್ಕೆ ಬೇಕಾಗಿ ಹನುಮಂತನ ಮಂತ್ರಾನುಷ್ಠಾನ ವಿಧಿಯನ್ನು ನಿಮ್ಮ ಮುಂದಿಡುವಂತಹ ಒಂದು ಸಣ್ಣ ಪ್ರಯತ್ನ. ಎಲ್ಲೆಡೆಯಲ್ಲಿ ಹನುಮ ಜಯಂತಿ, ಇದರ ಆಚರಣೆ, ಹನುಮಂತನ ದೇಗುಲ ಸಂದರ್ಶನ, ಆಂಜನೇಯನ ವಿಶೇಷವಾದಂತಹ ಪೂಜೆ, ಸೇವೆ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಅವನ ಅನುಗ್ರಹವನ್ನು ಪ್ರಾಪ್ತಿ ಮಾಡಿಕೊಳ್ಳುವರು ಅನೇಕ ಮಂದಿ. ಆದರೆ ಇದ್ಯಾವುದೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಮಗೆ ಮನೆಯಲ್ಲಿಯೇ ಏನಾದರೂ ಮಾಡಬಹುದಾ ಎನ್ನುವಂತಹ ಪ್ರಶ್ನೆಯನ್ನು ಕೇಳುವವರಿಗೆ ಇದು ಉತ್ತರವಾಗಿ ಈ ವಿಡಿಯೋ. ಇದರಲ್ಲಿ ಮಹಾಬಲಶಾಲಿಯಾದಂತಹ ಆಂಜನೇಯ ನಮಗೆ ಬುದ್ಧಿಯನ್ನು, ಬಲವನ್ನು, ಯಶಸ್ಸನ್ನು, ಆರೋಗ್ಯವನ್ನು ಹಾಗೂ ಆಯುಸ್ಸನ್ನು, ಕಾರ್ಯಸಿದ್ಧಿಯನ್ನು ಅನುಗ್ರಹ ಮಾಡುತ್ತಾನೆ ಎನ್ನುವಂಥದ್ದು ರಾಮಾಯಣವನ್ನು ಓದಿದ ಎಲ್ಲರಿಗೂ ಗೊತ್ತಿದೆ. ಆಂಜನೇಯ ಎಷ್ಟು ಮಹತ್ವದ ಪಾತ್ರವನ್ನು ರಾಮಾಯಣದಲ್ಲಿ ವಹಿಸಿದ್ದಾನೆ ಎನ್ನುವುದಾಗಿ. ಸೀತಾರಾಮರು ಪುನರ್ಮಿಲನಗೊಳ್ಳುವುದಕ್ಕೆ ಆಂಜನೇಯನ ಪಾತ್ರ ಅತ್ಯಂತ ಮುಖ್ಯವಾದದ್ದು. ಅಂತಹ ಮಹಾಮಹಿಮನು, ಚಿರಂಜೀವಿಯೂ ಆದಂತಹ, ವಾಕ್ಪಟುತ್ವವನ್ನು ಹೊಂದಿದಂತಹ ಆ ಆಂಜನೇಯನ ಅನುಗ್ರಹವನ್ನು ನಾವು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೆ ಅನೇಕ ಮಾರ್ಗವನ್ನು ನಮ್ಮ ಗ್ರಂಥಗಳು ಹೇಳಿದ್ದಾವೆ. ಆ ಗ್ರಂಥಗಳನ್ನೆಲ್ಲ ಅವಲೋಕನ ಮಾಡುವಾಗ ಆಂಜನೇಯನಿಗೆ ವಿಶೇಷವಾಗಿ ದೀಪವನ್ನು ಹಚ್ಚಿ ಅದರ ಮುಖಾಂತರವಾಗಿ ಆರಾಧನೆ ಮಾಡುವುದು ಕೂಡ ಇದೆ. ಇದರಲ್ಲಿ ತೈಲ ದೀಪ ಅಂದರೆ ಎಳ್ಳೆಣ್ಣೆಯ ದೀಪವನ್ನು ಆಂಜನೇಯನ ಸಾನ್ನಿಧ್ಯದಲ್ಲಿ ಹಚ್ಚುವುದರಿಂದಲೂ ನಮಗಿರುವ ಎಲ್ಲ ಅನಿಷ್ಟ ಫಲಗಳ ನಿವಾರಣೆಯುಂಟಾಗತ್ತೆ ಎನ್ನುವಂಥದ್ದು. ಸುಲಭದಲ್ಲಿ ಮನೆಯಲ್ಲಿಯೇ ಮಾಡಿಕೊಳ್ಳಬಹುದಾದಂತಹ ಅನುಷ್ಠಾನ ವಿಧಿ ಹೀಗಿದೆ. ಯಾವುದೇ ಆಂಜನೇಯನ ಮೂರ್ತಿ ಇರಬಹುದು ಅಥವಾ ಸಾನ್ನಿಧ್ಯಕ್ಕೆ ಬೇಕಾಗಿ ಭಾವಚಿತ್ರವೇ ಇರಬಹುದು. ಇದನ್ನೆಲ್ಲ ಇಟ್ಟುಕೊಂಡು ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಸ್ವಾಹ, ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಸ್ವಾಹ ಎನ್ನುವಂತಹ ಆಂಜನೇಯನ ಮೂಲ ಮಂತ್ರವನ್ನು ನಾವು ಹೆಚ್ಚು ಹೆಚ್ಚು ಜಪಿಸುವುದರಿಂದ ಆಂಜನೇಯನ ಪೂರ್ಣಾನುಗ್ರಹ ಉಂಟಾಗುತ್ತೆ. ಇದರಲ್ಲಿ ಸರ್ವ ಸಿದ್ಧಿಪ್ರದಾಯಕವಾದ ಮಂತ್ರ ಇದು ಎನ್ನುವುದಾಗಿಯೇ ಅದನ್ನು ವಿವರಿಸಿದ್ದಾರೆ. ಇದನ್ನು ಮಾಡಬಹುದು. ನಾರದ ಪುರಾಣದಲ್ಲಿ ಇದಕ್ಕೆ ಬಹಳ ವಿಸ್ತಾರವಾದ ಉಲ್ಲೇಖ ನಮಗೆ ಕಾಣುತ್ತೆ. ಜೊತೆಗೆ ಈ ಆಂಜನೇಯನನ್ನು ನಾವು ಹೇಗೆ ಧ್ಯಾನಿಸಬೇಕು ಎನ್ನುವುದಾಗಿ ನೋಡಿದಾಗ ತಪ್ತಚಾಮೀಕರನಿಭಂ ಭೀಘ್ನಂ ಸಂಹಿತಾಂಜಲಿಂ ಚಲತ್ಕುಂಡಲದೀಪ್ತಾಸ್ಯಂ ಪದ್ಮಾಕ್ಷಂ ಮಾರುತಿಂ ಸ್ಮರೇತ್ ಎನ್ನುವುದಾಗಿ ವಿವರಿಸಿದ್ದಾರೆ. ಈ ಧ್ಯಾನ ಶ್ಲೋಕವನ್ನು ಪಠಿಸುತ್ತಾ ತಪ್ತಚಾಮೀಕರನಿಭಂ ಭೀಘ್ನಂ ಸಂಹಿತಾಂಜಲಿಂ ಚಲತ್ಕುಂಡಲದೀಪ್ತಾಸ್ಯಂ ಪದ್ಮಾಕ್ಷಂ ಮಾರುತಿಂ ಸ್ಮರೇತ್ ಈ ಧ್ಯಾನ ಶ್ಲೋಕವನ್ನು ಹೇಳಿ ಆನಂತರ ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಸ್ವಾಹ ಎನ್ನುವಂತಹ ಆಂಜನೇಯನ ಮೂಲಮಂತ್ರವನ್ನು ಜಪಿಸುವುದರಿಂದ ನಮಗೆ ಕಾರ್ಯಸಿದ್ಧಿ ಉಂಟಾಗುತ್ತೆ. ಕ್ಷಿಪ್ರದಲ್ಲಿಯೇ ಆಂಜನೇಯನ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಇನ್ನು ಇದು ಸ್ವಲ್ಪ ಕಷ್ಟ ಸಾಧ್ಯ ನಮಗೆ ಮಾಡುವುದಕ್ಕೆ ಅಂತ ಇದ್ದರೆ ಆವಾಗ ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹುಂಫಟ್, ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹುಂಫಟು ಎನ್ನುವಂತಹ ಅರಿಷ್ಟ ನಿವಾರಕಾರಕವಾದಂತಹ ಮಂತ್ರ ಇದು. ಇದನ್ನು ಪಠಿಸಬಹುದು. ಇನ್ನು ನಮ್ಮ ಸಕಲ ಇಷ್ಟಾರ್ಥ ಸಿದ್ಧಿಯನ್ನು ಕೊಡುವ ಬಹಳ ಸರಳವಾದ ಒಂದು ಮಂತ್ರ ಇದೆ. ಓಂ ಹಂ ಪವನನಂದನಾಯ ಸ್ವಾಹ, ಓಂ ಹಂ ಪವನನಂದನಾಯ ಸ್ವಾಹ ಇದನ್ನು ಜಪಿಸುವುದರಿಂದಲೂ ಕೂಡ ಆಂಜನೇಯನ ಅನುಗ್ರಹ ನಮಗೆ ಅತ್ಯಂತ ಶೀಘ್ರದಲ್ಲಿಯೇ ಪ್ರಾಪ್ತಿಯಾಗುತ್ತೆ ಎನ್ನುವಂಥದ್ದು. ಹೀಗೆ ನಾರದ ಪುರಾಣದಲ್ಲಿ ಉಲ್ಲೇಖಿಸಿರುವಂತಹ ವಿಷಯಗಳನ್ನು ನಿಮ್ಮ ಮುಂದಿಟ್ಟಿದ್ದೇನೆ. ಇದೇ ಬರುವ 12ನೇ ತಾರೀಕು ಏಪ್ರಿಲ್ 12, 2025 ಹನುಮತ್ ಜಯಂತಿ. ಆ ದಿವಸ ಎಲ್ಲರೂ ಕೂಡ ಈ ಮಂತ್ರಗಳನ್ನು ಅನುಷ್ಠಾನ ಮಾಡುವುದರಿಂದ ಆಂಜನೇಯನ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಿ ಎನ್ನುವುದಾಗಿ ಕೇಳಿಕೊಳ್ಳುತ್ತಾ ಶುಭವನ್ನು ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು.